ನಮಸ್ಕಾರ. ರಂಗಬಂಡಿ ಮಳವಳ್ಳಿ ಬರೀ ಮಳವಳ್ಳಿಲಿ ಮಾತ್ರ ಅಲ್ಲ, ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅತ್ಯಂತ ಶುದ್ಧವಾದಂಥ, ಆಕರ್ಷಕವಾದಂಥ ಒಂದು ವಿಶೇಷವಾದ ರಂಗ ತರಬೇತಿ ಶಿಬಿರಗಳನ್ನ ಮಾಡಿ, ನಾಟಕ ಮಾಡಿ ತುಂಬ ಕೆಲಸ ಮಾಡ್ತಾ ಇದೆ. ನೋಡಿ, ಮಳವಳ್ಳಿ ಅನ್ನುವ ಒಂದು ಪ್ರದೇಶವೇ ಭಾಳ ಅತ್ಯದ್ಭುತವಾದ ಪ್ರದೇಶ. ಮಳವಳ್ಳಿ ಸುಂದರಮ್ಮ ಇಡೀ ನಾಡಿಗೆ ಅತ್ಯಂತ ಶ್ರೇಷ್ಠ ವಿದ್ವತ್ಪೂರ್ಣ ಗಾಯನಗಳನ್ನ ಹಾಡ್ತಾ ಇದ್ದಂಥ ಮಹಾನಟಿ. ಇವತ್ತು ಮಹಾನಟಿ ಅಂತ ಏನಿದ್ರು ಅದು ಮಳವಳ್ಳಿ ಸುಂದರಮ್ಮ. ಜಗತ್ಪ್ರಸಿದ್ಧ ಸುಂದರಿ ಕಂಡ್ರಿ ಯಾಕೆ, ಅಂಥ ಅದ್ಭುತವಾದ ನಟಿ. ಹಾಗೆಯೇ ಅಲ್ಲಿಂದ ಈ ತುದಿವರೆಗೂ ಈಚೆ ಹಾಡ್ಕೊಂಬರ್ತಾ ಇರುವಂಥ ಮಳವಳ್ಳಿ ಮಹಾದೇವ ಸ್ವಾಮಿ ಅವರು ಏನಿದ್ದಾರೆ, ಜಾನಪದ ಗೀತೆಗಳು ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ. ಹಾಗೆ ಎಳೆಯ ತಲೆಮಾರಿನಲ್ಲಿ ನಮ್ಮ ನಟನೆಯಿಂದ ಕಲಿತು ಹೋದಂಥ ಒಂದು ಮಧು ಮಳವಳ್ಳಿ ಅಂತ ಹುಡುಗ ತುಂಬ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ರಂಗಬಂಡಿ ಅನ್ನೋ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅವನು, ಹೆಂಡತಿ ಮತ್ತು ಅವನ್ನೆಲ್ಲ ಗೆಳೆಯರು ನಿರಂತರವಾಗಿ ರಂಗ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರು ಸಣ್ಣ ಸಣ್ಣ ಕಾಲೇಜ್ಗಳಿಗೆ ಹೋಗೋದು, ಸ್ಕೂಲ್ಗಳಿಗೆ ಹೋಗೋದು, ಬೇರೆ ಬೇರೆ ನಾಟಕೋತ್ಸವಗಳಲ್ಲಿ ಭಾಗವಹಿಸೋದು, ರಂಗ ತರಬೇತಿ ಶಿಬಿರಗಳನ್ನ ಮಾಡೋದು, ರಂಗಗೀತೆಗಳ ಕಾರ್ಯಕ್ರಮನ ಮಾಡ್ಬೋದಾ ಅಂತ ಯೋಚನೆ ಮಾಡೋದು, ಹೀಗೆ ನಿರಂತರವಾಗಿ ಏನೇನೋ ಸತತವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದು ನನಗೆ ಬಹಳ ದೊಡ್ಡ ಸಂತೋಷ ಕೊಟ್ಟಿದೆ. ಯಾಕೆಂದರೆ ಇಡೀ ಕರ್ನಾಟಕದ ಪ್ರತಿ ಹವ್ಯಾಸಿ ರಂಗಭೂಮಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದರ ಒಂದು ಚಟುವಟಿಕೆಯ ಭಾಗವಾಗಿ ಇವರು ಕೂಡ ದುಡಿತಾ ಇದ್ದಾರೆ. ಪ್ರತಿದಿನ ಸಂಜೆ ನಾಟಕಗಳು, ಒಂದಕ್ಕಿಂತ ಒಂದು ಅತ್ಯದ್ಭುತವಾದ ನಾಟಕಗಳು, ಬಹಳ ಸೊಗಸಾದ ನಾಟಕಗಳು, ಆಕರ್ಷಕವಾದ ನಾಟಕಗಳು, ಜನರ ಕಣ್ಮನ ಸೆಳೆಯುವಂಥ ನಾಟಕಗಳಲ್ಲಿ ಬರ್ತಾ ಇದೆ. ಆ ನಾಟಕಗಳನ್ನ ನೋಡೋಕ್ಕೆ ನೀವು ಖಂಡಿತ ಬರಬೇಕು ಮತ್ತು ಆ ನಾಟಕಗಳನ್ನ ನೋಡಬೇಕು. ಎಳೆಯ ತಲೆಮಾರಿನ ಹೊಸ ಹುಡುಗರು ಯಾರೋ ನಾಟಕವನ್ನು ಆರ್ಗನೈಸ್ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ಸವಾಲು, ತುಂಬ ಕಷ್ಟ ಇದೆ. ಆದರೆ ಅವ್ರಿಗೆ ಬೆಂತಟ್ಟುಗಾರರು ಇದ್ದರೆ ಒಳ್ಳೆ ಕೆಲಸ ಮಾಡೋದನ್ನು ಒಳ್ಳೇದು ಮಾಡ್ತಾ ಅಂತ ಹೇಳಿದ್ರೆ ಅದು ಭಾಳ ಪ್ರೀತಿ ಇಟ್ಟು ಕೆಲಸ ಮಾಡ್ತಾರೆ. ದಯವಿಟ್ಟು ಈ ಮಧು ಮಳವಳ್ಳಿ ತಂಡವನ್ನು, ರಂಗಬಂಡಿಯನ್ನು ಪ್ರೋತ್ಸಾಹಿಸೋಕ್ಕೋಸ್ಕರ ಮತ್ತು ಆ ಎಲ್ಲ ನಾಟಕಗಳನ್ನ ನೋಡೋಕ್ಕೋಸ್ಕರ ಬಂದು ಆ ಚಳುವಳಿಯಲ್ಲಿ ಪಾಲ್ಗೊಂಡು ನೀವು ಒಂದು ನಾಟಕದಲ್ಲಿ ಮಾಡೋ ಹಾಗಾಗಲಿ ಅಂತ ಆಶಿಸ್ತೀನಿ. ಮರಿಬೇಡಿ, ಮಳವಳ್ಳಿ ನಾಟಕೋತ್ಸವ ಭಾಳ ಅಪೂರ್ವವಾದ ನಾಟಕೋತ್ಸವವಾಗಿ ಜೈವೇರಿ ಬಾರಿಸಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.